सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते। ओम ह्रीं दुं दुर्गायै नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, 2026ರ ಫೆಬ್ರವರಿ ಮಾಸ ಭವಿಷ್ಯ ನಿಮ್ಮ ರಾಶಿಗೆ ಯಾವ ರೀತಿ ಇದೆ ನೋಡೋಣ. ತುಲಾ ರಾಶಿ. ತುಲಾ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಶುಕ್ರ ಗ್ರಹ ಈ ತಿಂಗಳಿನಲ್ಲಿ ಪಂಚಮ ಸ್ಥಾನದಲ್ಲಿ ಸ್ಥಿತನಾಗಿರ್ತಾನೆ. ಪಂಚಮ ಮತ್ತು ನವಮ ಅಂದ್ರೆ 5ನೇ ಮನೆ ಮತ್ತು 9ನೇ ಮನೆ ಅನ್ನೋದು ತುಂಬಾ ಶುಭ ಫಲವನ್ನ ಕೊಡುವಂತಹ ಭಾವಗಳು. ಈ ಭಾವಗಳಲ್ಲಿ ಶುಭ ಗ್ರಹಗಳು ಅಂದ್ರೆ ಶುಕ್ರ ಆಗಿರಬಹುದು, ಬುಧ ಆಗಿರಬಹುದು, ಗುರು ಆಗಿರಬಹುದು, ಚಂದ್ರ ಆಗಿರಬಹುದು, ಈ ತರದ ಶುಭ ಗ್ರಹಗಳಿದ್ರೆ ಬಹಳ ಶುಭ ಫಲ. ಈಗ ನಿಮ್ಮ ರಾಶ್ಯಾಧಿಪತಿ ಶುಕ್ರ ಗ್ರಹ ಪಂಚಮದಲ್ಲಿರ್ತಾನೆ. ಅಷ್ಟೇ ಅಲ್ಲ, ನಿಮಗೆ ಭಾಗ್ಯಾಧಿಪತಿ ಆಗಿರುವಂತಹ ಬುಧ ಕೂಡ ಪಂಚಮದಲ್ಲಿ ಸ್ಥಿತನಾಗಿರ್ತಾನೆ. ಹಾಗಾಗಿ ಭವಿಷ್ಯಕ್ಕೆ ಯಾವುದು ತುಂಬಾ ಇಂಪಾರ್ಟೆಂಟ್ ನೋಡಿ. ಕೆಲವೊಂದು ಸಂದರ್ಭಗಳಲ್ಲಿ ನಾವು ತಗೊಳ್ಳುವಂತಹ ನಿರ್ಧಾರಗಳೇ ಮುಂದೆ ನಮ್ಮ ಜೀವನದಲ್ಲಿ ಬರುವಂತಹ ಕಷ್ಟಗಳಿಗೆ ಅಥವಾ ಮುಂದೆ ನಮ್ಮ ಜೀವನದಲ್ಲಿ ಆಗುವಂತಹ ಒಳ್ಳೆದಕ್ಕೆ ಕಾರಣ ಆಗಿರುತ್ತೆ. ಕೆಲವರಿಗೆ ಆ ಒಂದು ಶಕ್ತಿ ಇರುತ್ತೆ. ಯಾವುದು ನಮ್ಮ ಬದುಕಿಗೆ ತುಂಬಾ ಸೂಕ್ತ, ಏನ್ ಮಾಡಿದ್ರೆ ನಾಳೆ ನಾನು ಚೆನ್ನಾಗಿರ್ತೀನಿ, ಇದ್ರ ಬಗ್ಗೆ ಕೆಲವರಿಗೆ ತುಂಬಾ ಚೆನ್ನಾಗಿ ಮಾಹಿತಿ ಇರುತ್ತೆ. ಇನ್ನೊಬ್ರವ್ರಿಗೆ ಗೈಡ್ ಮಾಡ್ಬೇಕಾದಂತಹ ಅವಶ್ಯಕತೆ ಇರೋದಿಲ್ಲ. ಅದು ಅವರ ಜಾತಕದ ಗ್ರಹಗತಿಗಳ ಆಧಾರದ ಮೇಲೆ ಇರುತ್ತೆ. ಹಾಗೆ ಈಗ ಪ್ರಸ್ತುತ ಈ ತಿಂಗಳಿನಲ್ಲಿ ನಿಮ್ಮ ರಾಶ್ಯಾಧಿಪತಿ ಮತ್ತು ಭಾಗ್ಯಾಧಿಪತಿ ಇಬ್ಬರೂ ಕೂಡ ಪಂಚಮ ಸ್ಥಾನದಲ್ಲಿ ಸ್ಥಿತನಾಗಿರುವ ಕಾರಣ ಭವಿಷ್ಯಕ್ಕೆ ತುಂಬಾ ಉಪಯೋಗ ಆಗುವಂತಹ ಕೆಲವು ನಿರ್ಧಾರಗಳನ್ನ ತಗೊಳ್ತೀರಾ. ಯಾವ್ಯಾವ ವಿಚಾರದಲ್ಲಿ ಅಂತಂದ್ರೆ, ಮೊದಲನೇದಾಗಿ ಹಣಕಾಸಿನ ವಿಷಯದಲ್ಲಿ ಮುಂದಿನ ದಿನಗಳಲ್ಲಿ ಆರ್ಥಿಕವಾಗಿ ಹೆಚ್ಚು ಅಭಿವೃದ್ಧಿ ಆಗೋದಕ್ಕೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದು ನಿರ್ಧಾರ ತಗೊಳ್ತೀರಾ. ಸ್ವಂತ ಉದ್ಯೋಗವನ್ನ ಮಾಡ್ತಾ ಇದ್ರೆ ತುಲಾ ರಾಶಿಯವರು ಈ ತಿಂಗಳಲ್ಲಿ ನಿಮ್ಮ ಉದ್ಯೋಗದಲ್ಲಿ ಕೆಲವು ಬದಲಾವಣೆಗಳನ್ನ ಖಂಡಿತ ಮಾಡ್ಕೊಳ್ತೀರಾ. ಯಾಕಂದ್ರೆ ಇಲ್ಲಿ ಶುಕ್ರನ ಜೊತೆನಲ್ಲಿ ಬುಧಾನು ಸೇರಿದಾಗ, ಅವರಿಬ್ರು ಸೇರಿದಾಗ ಏನಾಗತ್ತೆ ಅಂತಂದ್ರೆ ನಿಮ್ಗೆ ನಾಲೆಡ್ಜ್ ಮತ್ತೆ ಟ್ಯಾಲೆಂಟ್ ಎರಡೂ ಕೆಲಸ ಮಾಡೋದಕ್ಕೆ ಶುರು ಆಗುತ್ತೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಒಳ್ಳೇದಾಗೋದಕ್ಕೆ ನಾನು ಯಾವ ತರದ ಬದಲಾವಣೆಗಳನ್ನ ನನ್ನ ಬಿಸ್ನೆಸ್ ಅಲ್ಲಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ತಿಳುವಳಿಕೆಗಳು ಬರುತ್ತೆ. ಹಾಗಾಗಿ ಆ ತರ ಕೆಲವೊಂದು ನಿರ್ಧಾರಗಳನ್ನ ತಗೊಳ್ತೀರಾ. ಕೆಲಸದಲ್ಲಿ ಏನೋ ಒಂದು ಬದಲಾವಣೆ ಮಾಡ್ಕೊಳ್ತೀರಾ. ಹಾಗೆ ಈ ಶುಕ್ರ ಗ್ರಹ ನಿಮಗೆ ರಾಶ್ಯಾಧಿಪತಿ ಆಗಿರುವ ಕಾರಣದಿಂದಾಗಿ ಪಂಚಮದಲ್ಲಿರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ಒಂದಿಷ್ಟು ವ್ಯವಹಾರಗಳಾಗಬೇಕಿದೆ, ನಿಮ್ಮ ಕೆಲಸಗಳು ಸಕ್ಸಸ್ ಆಗ್ಬೇಕಾಗಿದೆ, ಅದನ್ನ ನೀವು ಸಕ್ಸಸ್ ಮಾಡ್ಕೊಳ್ತೀರಾ. ಯಾಕಂದ್ರೆ ಇಲ್ಲಿ ಧನಾಧಿಪತಿ ಆದಂತ ಕುಜಗ್ರಹ ಚತುರ್ಥದಲ್ಲಿ ಉಚ್ಚ ಕ್ಷೇತ್ರದಲ್ಲಿ ಸ್ಥಿತನಾಗಿದ್ದಾನೆ. ಹಾಗಾಗಿ ದುಡ್ಡಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇ ವ್ಯವಹಾರಗಳಿದ್ರು ಕೂಡ, ಅದು ನೀವೇನಾದ್ರೂ ಮಾತಾಡ್ಬೇಕಾದ್ರ ಬಗ್ಗೆ ಅಂತಿದ್ರು ಕೂಡ ನಿಮ್ಮ ಮಾತಿನಿಂದ ನಿಮ್ ಕೆಲಸ ಸಕ್ಸಸ್ ಆಗುತ್ತೆ. ಯಾರೋ ಹಣ ಕೊಡ್ಬೇಕಾಗಿತ್ತು, ನೀವು ಅದನ್ನ ಕೇಳಿ ಅದನ್ನ ತಗೊಳ್ತೀರಾ. ಅಥವಾ ಯಾರಿಂದಾದ್ರೂ ನಿಮ್ಗೆ ಹಣದ ಸಹಾಯ ಬೇಕಿದೆ, ಕೇಳ ಬೇಡವಾ ಅನ್ನುವಂತಹ ಗೊಂದಲ ಇತ್ತು, ಬಟ್ ಈ ತಿಂಗಳಲ್ಲಿ ನೀವು ಕೇಳೋದ್ರಿಂದ ನಿಮ್ಗೆ ಅವರಿಂದ ಉಪಯೋಗ ಖಂಡಿತ ಆಗುತ್ತೆ. ಏನೋ ಒಂದು ಸಹಾಯ ಅಂತ ಸಿಗುತ್ತೆ. ಅಥವಾ ಲೋನ್ಗೋಸ್ಕರ ಪ್ರಯತ್ನ ಮಾಡ್ಬೇಕು, ಖಂಡಿತ ಮಾಡ್ಬೋದು. ಹೀಗೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಅನುಕೂಲಗಳಾಗತ್ತೆ. ಇದಿಷ್ಟೇ ಅಲ್ಲದೆ ವಾಕ್ಸ್ಥಾನಾಧಿಪತಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಮಾತಿನ ಮೂಲಕ ಅನೇಕ ಕೆಲಸಗಳು ಸಕ್ಸಸ್ ಆಗುತ್ತೆ. ಅಂದ್ರೆ ಚತುರ್ಥ ಭಾವದಲ್ಲಿ ಕುಜ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಚತುರ್ಥ ಅನ್ನೋದು ಆಸ್ತಿ, ಮನೆ, ಭೂಮಿ ಇವುಗಳಿಗೆ ಸಂಬಂಧಪಟ್ಟಿದ್ದು. ಈಗ ನಿಮ್ಮ ಒಡ ಹುಟ್ಟಿದವರಾಗಿರ್ಬಹುದು, ನಿಮ್ಮ ಒಂದು ಬಂಧುಗಳಿಂದ ಆಗಿರಬಹುದು, ನಿಮ್ಮ ಆಸ್ತಿಯ ವಿಚಾರದಲ್ಲಿ, ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ಏನೋ ಒಂದಿಷ್ಟು ಕಿರಿಕಿರಿಗಳು, ವ್ಯಾಜ್ಯಗಳಿದೆ ಅಂತಿದ್ರೆ ಯೂಶಲ್ ಆಗಿ ಎಲ್ಲರೂ ಕೋರ್ಟು ಅದು ಇದು ಅಂತ ಹೋಗಿ ಸರಿ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಅಂದ್ರೆ ಅದನ್ನ ಪಡ್ಕೊಳಕ್ ನೋಡ್ತಾರೆ. ಇನ್ ಕೆಲವರು ಇಲ್ಲ ಮಾತಾಡಿ ಬಗೆಹರಿಸ್ಕೊಳ್ಳೋಣ ಅಂತ ಪ್ರಯತ್ನ ಮಾಡ್ತಾರೆ. ಹಾಗೇನಾದ್ರೂ ನೀವು ಮಾತಾಡಿ ಬಗೆಹರಿಸ್ಕೋಬೇಕು ಅಂತ ಏನಾದ್ರು ನಿಮಗೆ ಅನಿಸಿಕೆ ಇದ್ರೆ ಈ ತಿಂಗಳಲ್ಲಿ ನೀವು ನಿಮ್ಮ ಒಂದು ಪಿತ್ರಾರ್ಜಿತ ಆಸ್ತಿಯ ಕುರಿತಾದಂತಹ ಮಾತುಕತೆಗಳು, ಒಪ್ಪಂದಗಳು ಇವುಗಳನ್ನ ಮಾಡ್ಕೊಳ್ಳೋದಕ್ಕೆ ತುಂಬಾ ಒಳ್ಳೆ ಸಮಯ. ಅಂದ್ರೆ ನಿಮಗೆ ಏನ್ ಬೇಕೋ, ನಿಮಗೆ ಯಾವುದು ಸರಿಯೋ ಅದೇ ಆಗತ್ತೆ. ನಿಮ್ಮ ವಿರುದ್ಧವಾಗಂತೂ ಆಗಲ್ಲ. ಯಾಕಂದ್ರೆ ಇಲ್ಲಿ ವಾಕ್ಸ್ಥಾನಾಧಿಪತಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ನಿಮ್ಮ ಮಾತುಗಳು ಹೇಗಿರುತ್ತೆ ಅಂದ್ರೆ ಬೇರೆಯವರಿಗೆ ಸರಿ ಅನ್ಸೋ ರೀತಿಯಲ್ಲಿ ಇರುತ್ತೆ. ನೋಡಿ, ನಮ್ಮ ಜಾತಕ ಆದ್ರೂ ಅಷ್ಟೇನೆ, ವಾಕ್ಸ್ಥಾನಾಧಿಪತಿ ತುಂಬಾ ಚೆನ್ನಾಗಿದ್ರೆ ನಮ್ಮ ಮಾತು ಬೇರೆಯವ್ರಿಗೆ ನಿಜ ಅನ್ನೋ ರೀತಿಯಲ್ಲಿ ಇರುತ್ತೆ.
ಸರಿ ಒಪ್ಕೋಬೇಕು, ಒಪ್ಕೊಳ್ಳೇಬೇಕು ಅನ್ನೋ ರೀತಿಯಲ್ಲಿ ಇರುತ್ತೆ. ಆ ರೀತಿ ನಮ್ಮ ಮಾತುಗಳು ಬರುತ್ತೆ. ಈ ತಿಂಗಳಲ್ಲಿ ಇದೇ ಆಗತ್ತೆ. ಹಾಗಾಗಿ ಆ ತರದ್ದೇನಾದ್ರು ಮಾತುಕತೆಗಳಿದ್ರೆ ಖಂಡಿತ ಮಾಡಿ. ಕೆಲವೊಂದು ಕೆಲಸಗಳಾಗ್ಬೇಕು. ಇವಾಗ ನಿಮ್ಗೆ ಉದ್ಯೋಗದಲ್ಲಿ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದೀರಾ, ಅಲ್ಲಿ ಪ್ರಮೋಷನ್ ಆಗ್ಬೇಕು. ಪ್ರಮೋಷನ್ ಬಗ್ಗೆ ಮಾತಾಡ್ಬೇಕು ನಿಮ್ಮ ಮೇಲಧಿಕಾರಿಗಳ ಹತ್ರ. ಸ್ಯಾಲ್ರಿ ಜಾಸ್ತಿ ಮಾಡಿ ಅಂತ ಕೇಳ್ಬೇಕು. ಕೇಳೋದಕ್ಕೂ ತುಂಬಾ ಯೋಚನೆ ಮಾಡ್ತಾ ಇರ್ತೀರಾ. ಯಾಕೆಂದ್ರೆ ಏನ್ ಹೇಳ್ಬಿಡ್ತಾರೋ ಅನ್ನೋ ಒಂದು ಆತಂಕ. ಖಂಡಿತ ಈ ತಿಂಗಳು ಚೆನ್ನಾಗಿದೆ. ನೀವು ನಿಮ್ಮ ಕೆಲಸದಲ್ಲಿ ಏನೇ ಒಂದು ಚೇಂಜಸ್ ಬೇಕಿದ್ರು ಕೂಡ ನೀವು ಹೋಗಿ ಮಾತಾಡ್ಬೋದು. ನಿಮ್ಮ ಮಾತಿನಿಂದ ಅನೇಕ ಕಾರ್ಯಗಳನ್ನ ಗೆಲ್ತೀರಾ ಈ ತಿಂಗಳು ಅಂತ ಹೇಳ್ಬೋದು. ಇದ್ರ ಜೊತೆಗೆ 4ನೇ ಮನೆಯಲ್ಲಿ ಕುಜ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಆಸ್ತಿ, ಮನೆ, ಭೂಮಿ, ವಾಹನ ವಿಚಾರ ಅಂದ್ರೆ ನೀವು ತಗೋಬೇಕು ಅಂತ ಏನಾದ್ರೂ ಇದ್ರೆ, ಸೈಟ್ ತಗೋಬೇಕು, ಮೇನ್ ಆಗಿ ನಿವೇಶನ ತಗೋಬೇಕು ಅಂತಿದ್ರೆ, ಕೃಷಿ ಭೂಮಿ ತಗೋಬೇಕು ಅಂತಿದ್ರೆ ತುಂಬಾ ಒಳ್ಳೆ ಟೈಮ್. ಯಾಕಂದ್ರೆ ಕುಜ ಅಂದ್ರೇನೆ ಭೂಮಿ ಪುತ್ರ, ನಿಮಗೆ ಭೂಮಿಯ ಯೋಗವನ್ನ ಕೊಡುವಂತವನೇ ಅವನು. ಹಾಗೆ ಆ ತರ ಏನಾದ್ರು ತಗೋಬೇಕು ಅಂತಿದ್ರೆ ತುಲಾರಾಶಿಯವರಿಗೆ ತುಂಬಾ ಪರ್ಫೆಕ್ಟ್ ಟೈಮ್ ಅಂತ ಹೇಳ್ಬೋದು. ಯಾಕಂದ್ರೆ ಶುಕ್ರ ಮತ್ತು ಬುಧ ಪಂಚಮದಲ್ಲಿದ್ದಾರೆ ನೋಡಿ. ನೀವೀಗ ತಗೊಳ್ಳೋದು ಭವಿಷ್ಯಕ್ಕೆ ನಿಮ್ಗೆ ಒಳ್ಳೆ ಉಪಯೋಗ ಆಗತ್ತೆ. ಅದೇ ತರ ಇನ್ನು ಧನಾಧಿಪತಿಯಾದಂತಹ ಕುಜಗ್ರಹ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಲಾಭಾಧಿಪತಿಯಾದಂತಹ ರವಿ ಗ್ರಹ 12ನೇ ತಾರೀಕುವರೆಗೂ ಚತುರ್ಥದಲ್ಲಿರ್ತಾನೆ. 13ನೇ ತಾರೀಕಿಗೆ ಪಂಚಮಕ್ಕೆ ಹೋಗ್ತಾನೆ. ಎರಡೂ ಭಾವಗಳಲ್ಲಿ ಶುಭ ಫಲವನ್ನೇ ಕೊಡ್ತಾನೆ. ಹಾಗಾಗಿ ಎಲ್ಲದಕ್ಕೂ ತುಂಬಾ ಒಳ್ಳೆ ಸಮಯ ಆಗಿರುತ್ತೆ. ನಿಮ್ಮ ರಾಷ್ಟ್ರಾಧಿಪತಿಯಾದಂತ ಶುಕ್ರನ ಜೊತೆನಲ್ಲಿ ರಾಹು ಇರೋದು ನಿಮ್ಮ ಒಳಗಿನ ಆಸೆಗಳನ್ನ ಇನ್ನಷ್ಟು ಜಾಸ್ತಿ ಮಾಡ್ತಾನೆ. ಇಲ್ಲ ಇದಕ್ಕೆ ಏನಾದ್ರೂ ಪ್ರಯತ್ನ ಮಾಡ್ಲೇಬೇಕು ಅನ್ನುವಂತಹ ಒಂದು ಛಲವನ್ನ ನಿಮ್ಗೆ ಮಂಗಳ ಗ್ರಹ ಕೊಡ್ತಾನೆ. ಇನ್ನು ಈ ತಿಂಗಳಲ್ಲಿ ನಿಮ್ಮ ಹಣಕಾಸಿನ ಸ್ಥಿತಿ ಹೇಗಿದೆ ಅಂತ ನೋಡೋದಾದ್ರೆ ತುಂಬಾ ಚೆನ್ನಾಗಿದೆ. ಧನಾಧಿಪತಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ, ಲಾಭಾಧಿಪತಿ ತನ್ನ ಲಾಭಸ್ಥಾನವನ್ನೇ ನೋಡ್ತಾ ಇರೋದ್ರಿಂದ ಯಾರ್ಯಾರೆಲ್ಲ ಸ್ವಂತ ಉದ್ಯೋಗ ಮಾಡ್ತಾ ಇದ್ರೋ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಅಭಿವೃದ್ಧಿ, ಲಾಭ ಚೆನ್ನಾಗಿರುತ್ತೆ. ಬೇರೆ ಯಾವುದೇ ರೀತಿಯ ಕೆಲಸದಲ್ಲಿರಿ ನೀವು, ಹಣಕಾಸಿನ ಮುಗ್ಗಟ್ಟು ಈ ತಿಂಗಳು ಬರಲ್ಲ ನಿಮ್ಗೆ. ಯಾರಾದ್ರೂ ಸಾಲ ಮಾಡ್ಕೊಂಡಿದ್ದೀರಾ ತುಲಾರಾಶಿಯವರು ಅಂದ್ರೆ ಈ ತಿಂಗಳಲ್ಲಿ ಸ್ವಲ್ಪ ಸಾಲದ ಬಾಧೆಯನ್ನ ನಿವಾರಣೆ ಮಾಡ್ಕೊಳ್ತೀರಾ. ಯಾಕೆಂದ್ರೆ ಕುಜ ಋಣಕ್ಕೆ ಕಾರಕ, ಅವನೇ ನಿಮ್ಗೆ ಧನಾಧಿಪತಿಯಾಗಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ನಿಮ್ಮ ಋಣದ ಭಾರವನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ತಾನೆ. ಇನ್ನು ನಿಮಗೆ ಪಂಚಮದಲ್ಲಿರ್ತಕ್ಕಂತಹ ಶುಕ್ರ ಬುಧನಿಂದಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲ ಆಗುತ್ತೆ. ಯಾಕಂದ್ರೆ ಪಂಚಮದಲ್ಲಿ ರಾಹು ಇದ್ರೂ ಕೂಡ ಶುಕ್ರ ಬುಧ, ಅದರಲ್ಲೂ ಬುಧ ಬುದ್ಧಿವಂತಿಕೆ ಮತ್ತೆ ಓದಿದ್ದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಬುಧನೇ ಕಾರಕ. ಓದೋದ್ರಲ್ಲಿ ಆಸಕ್ತಿ ಕೊಡೋನು ಗುರುಗ್ರಹ, ಗುರುವಿನ ದೃಷ್ಟಿ ಕೂಡ ಪಂಚಮಕ್ಕಿದೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಸ್ಪೆಷಲ್ ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ನೀವೇನಾದ್ರೂ ಕಲೆ, ಸಂಗೀತ ಈ ತರದ ಒಂದು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇದ್ದೀರಾ, ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಏನೋ ಕಲಿತಿದ್ದೀರಾ, ಅದಕ್ಕೆ ಸಂಬಂಧಪಟ್ಟಂತಹ ಯಾವುದೋ ಒಂದು ಕೋರ್ಸ್ ಇದೆ, ಎಕ್ಸಾಮ್ ಇದೆ ಅಂತಂದ್ರೆ, ಆ ಕೋರ್ಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದು ಒಳ್ಳೇದಾಗುತ್ತೆ. ಈಗ ಆ ಒಂದು ವಿಚಾರದಲ್ಲಿ ಯಾವುದೋ ಒಂದು ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತೀರ. ಸಂಗೀತಗಾರರಾಗಿರ್ಬಹುದು ಅಥವಾ ನೃತ್ಯವನ್ನ ಕಲಿತಾ ಇರ್ಬೋದು, ಯಾವುದೋ ಒಂದು ಒಳ್ಳೆ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ರ, ಆ ತರದ ಏನೋ ಒಂದು ಅವಕಾಶ ನಿಮ್ಮನ್ನ ಹುಡುಕಿಕೊಂಡು ಬರುವಂತದ್ದಾಗತ್ತೆ ತುಲಾ ರಾಶಿಯವರಿಗೆ. ಅಥವಾ ನಿಮ್ಮ ಶಾಲೆಯಲ್ಲಾಗಿರ್ಬಹುದು, ಕಾಲೇಜ್ನಲ್ಲಾಗಿರ್ಬಹುದು ಉತ್ತಮ ವೇದಿಕೆ ನಿಮಗೋಸ್ಕರ ನಿರ್ಮಾಣ ಆಗುತ್ತೆ. ಅಂದ್ರೆ ಆ ಒಂದು ಅವಕಾಶ ಸಿಕ್ಕಿದಾಗ ಅದನ್ನ ಸರಿಯಾಗಿ ಬಳಸ್ಕೊಳ್ಳಿ. ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರನೊಟ್ಟಿಗೆ ರಾಹು ಇದನ್ನಲ್ಲ, ಈ ತರದ್ದೆಲ್ಲ ಒಂಥರ ಹೆಂಗೆ ಅಂದ್ರೆ ರಾಹು ಆಕಸ್ಮಿಕವಾಗಿ ಕೊಡ್ತಾನೆ, ಆಕಸ್ಮಿಕವಾಗಿ ಕಿತ್ಕೊಳ್ತಾನೆ. ಶುಕ್ರನ್ ಜೊತೆ ರಾಹು ಸೇರಿದಾಗ ಆಕಸ್ಮಿಕವಾಗಿ ಅದೃಷ್ಟ ಕೊಡ್ತಾನೆ. ಒಂಥರ ಅಯ್ಯೋ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ, ನನ್ಗೆ ಈ ಅವಕಾಶ ಸಿಕ್ತು ಅನ್ನೋ ತರ ಆಗತ್ತೆ. ಇದು ಬಹಳ ಶುಭವಾದಂತ ಫಲ ತುಲಾರಾಶಿಯವ್ರಿಗೆ ಅಂತ ಹೇಳ್ಬೋದು. ಇನ್ನು ಉದ್ಯೋಗ ಅಂತ ಬಂದಾಗ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ತುಂಬಾ ಚೆನ್ನಾಗಿದೆ. 6ನೇ ಮನೆ ಅಧಿಪತಿ ಭಾಗ್ಯದಲ್ಲಿದ್ದಾನೆ. 6ನೇ ಮನೆಯಲ್ಲಿ ಶನಿ ಗ್ರಹ ಇರೋದ್ರಿಂದ ಕೆಲಸ ಇರುತ್ತೆ, ಆದ್ರೆ ಕೆಲಸದಲ್ಲಿ ಒತ್ತಡಗಳು ಅದು ಇದು ಅಂತೆಲ್ಲ ಏನು ಇರೋದಿಲ್ಲ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೂ ಕೂಡ ತುಂಬಾ ಚೆನ್ನಾಗಿದೆ. ಯಾಕೆಂದ್ರೆ ಇಲ್ಲಿ ರವಿ ಶನಿ ಮನೇಲಿ ಇದ್ರೂ ಕೂಡ ಅದು ಒಳ್ಳೆ ಸ್ಥಾನ ಆಗಿರೋದ್ರಿಂದ ನಿಮ್ಗೆ ಶುಭ ಫಲವನ್ನೇ ಕೊಡ್ತಾ ಇದ್ದಾನೆ. ಇನ್ನು ಆರೋಗ್ಯದ ವಿಷಯ ಬಂದಾಗ ಏನಾದ್ರೂ ತುಂಬಾ ಅನಾರೋಗ್ಯ ಸಮಸ್ಯೆಗಳಿತ್ತು ಅಂತಂದ್ರೆ ಅದೆಲ್ಲ ನಿವಾರಣೆ ಆಗುತ್ತೆ. ಕುಟುಂಬದ ವಿಷಯದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಕುಟುಂಬದವ್ರ ಜೊತೆ ಸ್ವಲ್ಪ ಜಾಸ್ತಿ ಸಮಯವನ್ನ ಕಳೀತೀರ ಅಂತ ಹೇಳ್ಬೋದು. ಹೊರಗಡೆ ಸುತ್ತಾಡ್ಕೊಂಡು ಬರುವಂತದ್ದು ಇದೆಲ್ಲವೂ ಕೂಡ ಇದೆ. ಹಾಗೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಇನ್ನೂ ಹೆಚ್ಚು ಲಾಭವನ್ನ ಪಡೆಯುವಂತಹ ಯೋಗ ಇದೆ. ಯಾಕಂದ್ರೆ ಪಾರ್ಟ್ನರ್ ಅಧಿಪತಿನೇ ನಿಮ್ಗೆ ಕುಜಗ್ರಹ ಆಗಿರೋದ್ರಿಂದ ಎಲ್ಲಾ ರೀತಿಯಲ್ಲೂ ಕೂಡ ತುಲಾರಾಶಿಯವರಿಗೆ ಚೆನ್ನಾಗಿದೆ ಈ ತಿಂಗಳು. ಯಾಕಂದ್ರೆ ಎಲ್ಲಾ ಗ್ರಹಗಳು ನಿಮ್ಗೆ ಶುಭ ಫಲವನ್ನೇ ಕೊಡ್ತಾ ಇದ್ದಾರೆ. ಕೇತು ಗ್ರಹ ಆಗಿರಬಹುದು, ಗುರು ಆಗಿರಬಹುದು, ಮಂಗಳ ಆಗಿರಬಹುದು,
ಆಮೇಲೆ ರವಿ, ಶುಕ್ರ, ಬುಧ, ಶನಿ. ಶನಿ 6ನೇ ಮನೇಲಿದ್ರೆ ತುಂಬಾ ಒಳ್ಳೇದು. ಯಾಕೆಂದ್ರೆ 6ನೇ ಮನೆ ಅನ್ನೋದು ಶತ್ರು ಸ್ಥಾನ. ಇಲ್ಲಿ ಶನಿ ಬಂದ ಅಂದ್ರೆ ನಮಗೆ ಶತ್ರುಗಳಿಂದ ಮುಕ್ತಿ ಸಿಗುತ್ತೆ. ಶತ್ರು ಅಂದ್ರೆ ಬರೀ ಮನುಷ್ಯರಷ್ಟೇ ಅಲ್ಲ, ನಮ್ಮೊಳಗೂ ಶತ್ರುಗಳಿರ್ತಾರೆ. ನಮ್ಮೊಳಗಿರುವಂತಹ ಕೋಪನೇ ನಮ್ಮ ಶತ್ರು ಆಗಿರಬಹುದು. ನಮ್ಮೊಳಗಿರುವಂತಹ ಅತಿಯಾದ ವ್ಯಾಮೋಹನೇ ನಮ್ಮ ಶತ್ರು ಆಗಿರಬಹುದು. ನಮ್ಮೊಳಗಿರುವಂತಹ ಕ್ರೋಧನೇ ಶತ್ರು ಆಗಿರಬಹುದು. ಆ ತರದ ಶತ್ರುಗಳನ್ನು ಕೂಡ ಶನಿ ಪರಮಾತ್ಮ ನಿವಾರಣೆ ಮಾಡ್ತಾನೆ. ಯಾಕೆಂದ್ರೆ 6ನೇ ಮನೆಗೆ ಬರೋಕ್ ಮುಂಚೆ ಶನಿ ಎಲ್ಲಿರ್ತಾನೆ ಹೇಳಿ? ಪಂಚಮದಲ್ಲಿರ್ತಾನೆ. ಪಂಚಮ ಶನಿಯಿಂದಾಗಿ ಬೇಕಾದಷ್ಟು ಪಾಠವನ್ನ ಕಲ್ತಿರುವಂತಹ ನಾವುಗಳು ಏನಾಗಿರ್ತೀವಿ ಅಂದ್ರೆ ಒಂಥರ ತುಂಬಾ ಮೆತ್ತಗಾಗ್ಬಿಟ್ಟಿರ್ತೀವಿ. ಸಾಕಪ್ಪ, ಯಾರ ಸಹವಾಸನೂ ಬೇಡ, ನಮ್ ಪಾಡಿಗೆ ನಾವ್ ಇದ್ಬಿಡೋಣ, ಯಾರೇನಾದ್ರೂ ಅನ್ಕೊಳ್ಳಿ ಬಿಡು, ಹಿಂಗಾಗ್ಬಿಟ್ಟಿರ್ತೀವಿ. ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮೊಳಗಿರುವಂತ ಅಹಂಕಾರ, ಕೋಪ, ಸಿಟ್ಟು ಎಲ್ಲ ಕಡಿಮೆ ಆಗ್ಬಿಟ್ಟಿರುತ್ತೆ. ಯಾಕೆಂದ್ರೆ ನಾವು ಆ ಟೈಮಲ್ಲಿ ಸಿಟ್ಟು ಮಾಡ್ಕೊಂಡ್ರೆ ಪ್ರಯೋಜನ ಇಲ್ಲ, ತುಂಬಾ ಸಮಸ್ಯೆಗಳಾಗ್ಬಿಡುತ್ತೆ. ಹಾಗಾಗಿ ಅದನ್ನ ಅಭ್ಯಾಸ ಮಾಡ್ಬಿಡ್ತಾನೆ ಶನಿ ಪರಮಾತ್ಮ. ನಾವು ಒಳ್ಳೆ ಬುದ್ಧಿ ಕಲ್ತ ಮೇಲೆ, ಅಂದ್ರೆ ನಮ್ಮೊಳಗಿರೋ ತಪ್ಪನ್ನ ಅರ್ಥ ಮಾಡ್ಕೊಂಡ್ಮೇಲೆ ಮತ್ತೆ ಆ ತಪ್ಪನ್ನ ಮಾಡಬಾರ್ದು. ಮತ್ತೆ ತಪ್ಪು ಮಾಡಬಾರ್ದು ಅಂತಾನೆ ಒಂದ್ ಸ್ವಲ್ಪ ದಿನ ಆಗ್ತಿದಂಗೆ ಮತ್ತೆ ಬರ್ತಾನೆ ಅಷ್ಟಮ ಶನಿ, ಟೆಸ್ಟ್ ಮಾಡ್ತಾನೆ. ನಮ್ಮೊಳಗಡೆ ನಿಜವಾಗ್ಲೂ ಒಳ್ಳೆ ಪರಿವರ್ತನೆ ಆಗಿದ್ರೆ ಅಷ್ಟಮ ಶನಿ ನಮಗೆ ಕಷ್ಟ ಕೊಡೋದೇ ಇಲ್ಲ. ಅದಕ್ಕೆ ಏನಾಗುತ್ತೆ, ಜನ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಕಷ್ಟ ಬಂದಾಗ ತುಂಬಾ ಚೇಂಜ್ ಆಗ್ತಾರೆ, ಒಳ್ಳೆಯವ್ರು ಆಗ್ತಾರೆ. ಬಟ್ ಮತ್ತೆ ಏನೋ ಒಳ್ಳೇದಾಯ್ತು ಅಂದ ತಕ್ಷಣ ಮತ್ತೆ ಮೊದಲು ಹೇಗಿದ್ರು ಹಾಗೆ ಆಗ್ಬಿಡ್ತಾರೆ. ಅದೇ ತಪ್ಪು. ಆ ತಪ್ಪು ಮಾಡಬಾರ್ದು. ಮತ್ತೆ ದುಡ್ಡು ಬಂತು, ಅನುಕೂಲ ಆಯ್ತು ಅಂದ ತಕ್ಷಣ ಮತ್ತೆ ಅದೇ ಅಹಂಕಾರ, ಸಿಟ್ಟು, ಕೋಪ, ನಂಗೆ ಯಾರು ಬೇಕಾಗಿಲ್ಲ, ಈ ತರದ ಸ್ವಭಾವ ಬಂದ್ಬಿಡುತ್ತೆ. ಅದು ಬರಬಾರ್ದು. ನಮ್ಮ ಹತ್ರ ಕಷ್ಟದಲ್ಲಿದ್ದಾಗ ನಾವು ಒಂದಿಷ್ಟು ಪಾಠ ಕಲ್ತಿರ್ತೀವಿ, ಆ ಪಾಠವನ್ನ ನಾವು ರಿಕಾಲ್ ಮಾಡ್ಕೊಂಡು ಮನವರಿಕೆ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಅದನ್ನ ಕಲ್ಸೋನು ಶನಿ ಪರಮಾತ್ಮ. 6ನೇ ಮನೆ ಶನಿ ನಿಮ್ಮ ಸುತ್ತ ಇರೋ ಶತ್ರುಗಳು, ನಿಮ್ಮ ಒಳಗಿರುವ ಶತ್ರುಗಳು, ಇವರನ್ನೆಲ್ಲ ದೂರ ಮಾಡ್ತಾನೆ. ಹಾಗಾಗಿ ಯಾವ ಚಿಂತೆಯೂ ಬೇಡ. ತುಲಾರಾಶಿಯವರಿಗೆ ತುಂಬಾನೇ ಚೆನ್ನಾಗಿದೆ. ಈ ತಿಂಗಳು ಕೂಡ ಬಹಳ ಶುಭ ಫಲವನ್ನ ಪಡೆಯುವಂತ ತಿಂಗಳು ಅಂತ ಹೇಳ್ಬೋದು. ಎಲ್ಲರಿಗೂ ಶುಭವಾಗಲಿ.